ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಈ ವಿಡಿಯೋ ಬಂದು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡಿಗೆ ಊಟಕ್ಕೆ ಕರೆದಿದ್ದೀವಿ. ಮದುವೆ ಆದ ಹೊಸದ್ರಲ್ಲಿ ನಾವೆಲ್ಲ ಹೊಸ ಪೇರ್ ಏನಿದ್ದಾರೆ ಅವ್ರನ್ನ ಊಟಕ್ಕೆ ಕರೆದು ಊಟ ಹಾಕಿ ಅವ್ರನ್ನ ಕಳಿಸ್ಬೇಕಾಗಿರುತ್ತೆ. ಆ್ಯಂಡ್ ನಾನು ನನ್ನ ತಂಗಿಗೆ ಏನು ಗಿಫ್ಟ್ ಕೊಟ್ಟೆ ಏನು ಅಂತ ಹೇಳೇ ಇರಲಿಲ್ಲ ಅಲ್ವಾ ವ್ಲಾಗಲ್ಲಿ. ಸೊ ದಟ್ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಅವಳಿಗೆ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದೀನಿ. ಆ್ಯಂಡ್ ಅವ್ರ ಹಸ್ಬೆಂಡ್ಗೆ ಅವ್ರಿಗೆ ನಾನು ಇನ್ನೇ ಏನು ಕೊಡೋಕ್ಕಾಗಿರಲಿಲ್ಲ. ಬಿಕಾಸ್ ಮದುವೆ ಆದ ತಕ್ಷಣ ನಾವು ಮನೆ ಚೇಂಜ್ ಮಾಡೋಕ್ಕೆ ಮನೆ ಹುಡ್ಕಕ್ಕೆ ಬ್ಯುಸಿ ಆಗಿಬಿಟ್ವಿ. ಮತ್ತು ಅವ್ರನ್ನ ಮನೆಗೆ ಏನಾದರೂ ವಸ್ತು ತಗೊಳ್ಳಿ ಅಂತ ಹೇಳಿದ್ವಿ. ಆದರೆ ಅವರು ಫ್ರೆಂಡ್ಸ್ ಆಗಿ ಫ್ಯಾಮಿಲಿಯಿಂದ ಎಲ್ಲ ಕೊಟ್ಬಿಟ್ಟಿದ್ರು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಅದನ್ನು ಹೋಲ್ಡ್ ಮಾಡಿದ್ವಿ. ಇವಾಗ ಏನಂದರೆ ಮದುವೆ ಆದ ತಕ್ಷಣ ನಾವೇನಾದರೂ ಒಂದು ಸಮ್ ಆಫ್ ಅಮೌಂಟ್ ಅಂತ ಕೊಟ್ಟರೆ ಅವರಿಗೆ ಕಮಿಟ್ಮೆಂಟ್ಗೆ ಯೂಸ್ ಆಗಿಬಿಡುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಕೊಟ್ಟರೆ ಏನಾದರೂ ವಸ್ತು ತೊಗೊಳಕ್ಕಾಗಿರ್ಬೋದು, ಅಥವಾ ಅವರೆಲ್ಲಾದರೂ ಹನಿಮೂನ್ ಆ ಥರ ಎಲ್ಲ ಹೋದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಊಟಕ್ಕೆ ಕರೆದು ಅವರಿಗೆ ಅದನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ಸೊ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೈಡೇ ಆ್ಯಕ್ಚುಲಿ ವರ್ಕ್ ಮುಗೀತು, 6:30 ಆಗಿದೆ. ವರ್ಕ್ ಮುಗೀತು, ಲಾಗೌಟ್ ಆಗಿ ಫ್ರೆಶ್ ಅಪ್ ಆಗಿ ನಾನು ಕೂಡ ಹೊರಟಿದ್ದೀನಿ. ಇವಾಗ ಅಲ್ಲಿ ದೇವ್ರ ಪೂಜೆ ಮಾಡಿ, ಇವತ್ತು ಶುಕ್ರವಾರ ಅಲ್ವಾ, ಬೆಳಗ್ಗೆ ಪೂಜೆ ಮಾಡಿಲ್ಲ. ಅತ್ತೆ ಮಾವ ಇರಲಿಲ್ಲ, ಊರಿಗೆ ಹೋಗಿದ್ರು. ಇವತ್ತು ಬಂದಿದ್ದಾರೆ. ವರಲಕ್ಷ್ಮಿ ಹಬ್ಬದ ಕೆಲಸ ತುಂಬಾ ಇದೆ, ಅದೆಲ್ಲ ಮಾಡಬೇಕು ಆ್ಯಕ್ಚುಲಿ ಒಂದೊಂದಾಗಿ. ಇವಾಗ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಬೇಕು. ಒಂದು 4-5 ಥರ ಅಂದ್ಕೊಂಡಿದ್ದೀನಿ. ಅನ್ನ ಸಾಂಬಾರು ಬೇಡ, ಬಿಕಾಸ್ ಅವಳಿಗೂ ಬೋರ್ ಆಗಿರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ನಾನು ಅಡುಗೆ ಮನೆಗೆ ಬಂದಾಗ 6:30 ಅನ್ಕೋತೀನಿ. ವಾಕ್ ಮುಗಿಸ್ಕೊಂಡು ಬಂದೆ. ಅಲ್ಲಿವರೆಗೆ ಅತ್ತೆ ಏನೇನು ಬೇಕೋ ಅದೆಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಅದೆಲ್ಲ ಮಾಡಿಟ್ಟಿದ್ರು ಆಲ್ರೆಡಿ. ಸೊ ದಟ್ ನಂದೇನಂದರೆ ಫಸ್ಟು ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತು, ಪೂಜೆ ಎಲ್ಲ ಈವ್ನಿಂಗೇ ಇಟ್ಕೋತೀನಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಪಾಸಿಬಲ್ ಆಗಲ್ಲ ನನಗೆ, ಯಾಕಂದರೆ ಆಫೀಸ್ಗೆ ಹೋಗೋದಿರುತ್ತೆ. ಆ್ಯಂಡ್ ಆಫೀಸ್ ಅಂದರೆ ಆಫೀಸ್ ವರ್ಕ್ ಇರುತ್ತೆ, ಕರೆಕ್ಟ್ ಟೈಮ್ಗೆ ಲಾಗಿನ್ ಆಗಬೇಕು. ಸಮ್ಟೈಮ್ಸ್ ಮೀಟಿಂಗ್ಸ್ ಎಲ್ಲ ಶೆಡ್ಯೂಲ್ ಆಗಿಬಿಟ್ಟಿರುತ್ತೆ. ಆ ಟೈಮ್ಗೆ ನಾನು ಕಾಲೆಲ್ಲ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ರಿಸ್ಕೇ ಬೇಡ ಅಂತ ನಾನು ಮಾರ್ನಿಂಗ್ ಇಟ್ಕೊಳ್ಳಲ್ಲ, ಈವ್ನಿಂಗ್ ಇಟ್ಕೊತೀನಿ. ಇನ್ನು ನಿನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲನೂ ಕ್ಲೀನಾಗಿ ಪೂಜೆ ಮಾಡಿ ಎಲ್ಲ ಮಾಡಿದ್ದೆ. ಇನ್ನು ಇವತ್ತು ಶುಕ್ರವಾರ ಅಂತ ಮತ್ತೆ ತೊಳೆದು 6 ಗಂಟೆಗೆ ಮುಂಚೆ ತೊಳೆದು ಆ ಮಾವ ಮತ್ತು ಅತ್ತೆ ಎಲ್ಲ ಒಳಗಡೆ ಫುಲ್ ಎಲ್ಲ ಕ್ಲೀನ್ ಮಾಡಿದರು, ಒರೆಸಿದ್ರು ಎಲ್ಲ ಹಾಲೆಲ್ಲ. ನಾನು ಈಚೆ ತೊಳೆದು ರಂಗೋಲಿ ಬಿಟ್ಟು ನಾನು ಪೂಜೆ ಮಾಡ್ತೀನಿ. ಬಿಕಾಸ್ ಅದಂದರೆ ಅದೊಂದು ಈಚೆ ರಂಗೋಲಿ ಇಟ್ಟರೆ ಅದೊಂದು ಕಂಪ್ಲೀಟ್ ಅಂತ ನಮ್ಮ ಹಿಂದೂಗಳಿಗೆ, ನಿಮಗೆ ಗೊತ್ತಲ್ವಾ. ಸೊ ದಟ್ ನಾನು ರಂಗೋಲಿ ಅಂತೂ ನಿಮಗೆ ಗೊತ್ತು, ನಾನು ಅಷ್ಟಾಗಿ ಬಿಡಲ್ಲ. ಸೊ ಎಷ್ಟು ಬರುತ್ತೆ ಅಷ್ಟು ಬಿಟ್ಟು ದೇವ್ರ ಪೂಜೆ ಮಾಡ್ತಿದ್ದೀನಿ. ದೇವ್ರ ಪೂಜೆ ತುಂಬ ಸಿಂಪಲ್ ಇವತ್ತು, ಯಾಕಂದರೆ ನಾಳೆ ಮತ್ತು ಶ್ರಾವಣ ಶನಿವಾರ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಅಂದರೆ ಅತ್ತೆ ಮಾವ ಅರುಣು ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಎವ್ರಿ ವೀಕು. ಸೊ ಹೇಗಿದ್ರು ನಾಳೆನೂ ಪೂಜೆ ಮಾಡಬೇಕು ಅಂತ ಅತ್ತೆ ಅಲ್ಲಿ ದಾಸವಾಳ ತಂದಿದ್ದೀನಿ ಊರಿಂದ, ಅದನ್ನು ಮುಡಿಸು, ನಾಳೆ ನಾನು ಚೆನ್ನಾಗೆಲ್ಲ ಪೂಜೆ ಮಾಡ್ಕೋತೀನಿ ಬೆಳಗ್ಗೆ ಎದ್ದು ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು, ಏನು ಗೊತ್ತಾ, ಯಾವಾಗ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ನೀವು ಹಳೆ ಹೂವನ್ನ ತೆಗ್ದಿಡಲೇಬೇಕು. ಅದು ಫ್ರೆಶ್ ಆಗಿದೆ ಅಂತ ದೇವ್ರ ಮೇಲೆ ಇಡಲೇಬಾರ್ದು. ಸೊ ನಾನೆಲ್ಲ ಹೂವನ್ನು ತೆಗ್ದು ಮತ್ತೆ ಮುಡಿಸಿ ಪೂಜೆ ಮಾಡ್ತಿದ್ದೀನಿ. ಅಂದರೆ ಸ್ನೇಹ ಅವ್ರು ಬರೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಣ ಅಂತಲೂ ಅಂದ್ಕೊಂಡೆ. ಇನ್ನು ನಿಮಗೂ ಗೊತ್ತಿರುತ್ತೆ, ಇವಾಗ ನಮ್ಮ ಕಡೆ ಎಲ್ಲ ಹೇಗೆ ಅಂದರೆ ಮದುವೆ ಆದಮೇಲೆ ಅವ್ರನ್ನ ಎಲ್ಲರೂ ಕೂಡ ರಿಲೇಟಿವ್ಸ್ ಎಲ್ಲ ಕೂಡ ಇನ್ವೈಟ್ ಮಾಡ್ತಾರೆ ಊಟಕ್ಕೆ ಅಂತ ಹೇಳಿಬಿಟ್ಟು. ಸೊ ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ ಅಷ್ಟೇ, ಯಾಕಂದರೆ ನಾವು ಸ್ವಲ್ಪ ಸೆಟಲ್ ಡೌನ್ ಆಗಬೇಕಿತ್ತು ಮದುವೆ ಆದಮೇಲೆ. ಆ್ಯಂಡ್ ಮನೆ ಕೂಡ ಚೇಂಜ್ ಮಾಡೋಕ್ಕೆ ಹೇಳಿದ್ರಲ್ವ, ಅದು ಕೂಡ ಇನ್ನೂ ಸರ್ಚಿಂಗಲ್ಲೇ ಇದ್ದೀವಿ, ಇನ್ನು ಯಾವುದು ಫೈನಲ್ ಆಗಿಲ್ಲ. ಸೊ ಅದು ಸ್ವಲ್ಪ ಬ್ಯುಸಿ ಆಗಿದ್ವಿ. ಆ್ಯಂಡ್ ನಂಗೆ ಸ್ವಲ್ಪ ಹುಷಾರು ತಪ್ಪಿಟ್ಟಿತ್ತು, ಮನೇಲೆಲ್ಲ ಹುಷಾರು ತಪ್ಪಿ ಬಿದ್ದಿದ್ರು. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಇಟ್ಕೊಳ್ಳೋಣ, ಇಟ್ಸ್ ಓಕೆ. ಆ್ಯಂಡ್ ಅವರು ಕೂಡ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದರು, ಅಂದರೆ ಸ್ನೇಹ ಹಸ್ಬೆಂಡ್ ಮನೆ ಕಡೆ ಕೂಡ ಹೋಗಿ ಬರ್ತಾಯಿದ್ರು. ನಾನು ಫ್ರೀಯಾಗಿ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ಇನ್ನು ಊಟಕ್ಕೆ ಬಂದರೆ ನಮ್ಮ ಕಡೆ ಏನು ಅಂದರೆ ಅನ್ನ ಸಾಂಬಾರು, ಪಲ್ಯಗಳು, ಪಾಯಸ, ಸ್ವೀಟು, ತುಂಬ ಥರ. ಅಂದರೆ ಅನ್ನ ಸಾಂಬಾರೇ ಮಾಡೋದು ಆ್ಯಕ್ಚುಲಿ ಊಟಕ್ಕೆ ಕರೆಯೋದು ಅಂದರೆ. ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಅಲ್ಲಿಂದ ಇಲ್ಲಿ ಮಡಿಕೆ ತೋರಿಸ್ತಿದ್ದೀನಿ. ನಾನು ರಾಗಿ ಅಂಬ್ಲಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ಇದರಲ್ಲೇ ಮಾಡಿರೋದು. ತುಂಬ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಯಾರೆಲ್ಲ ರಾಗಿ ಅಂಬ್ಲಿ ಕುಡಬೇಕು ಮಡಿಕೆಲಿ ಮಾಡ್ಕೊಂಡು ಕುಡೀರಿ ಆಯಿತಾ. ಸೊ ಕಮಿಂಗ್ ಟು ಲಂಚ್ ಅಗೇನ್, ನಾನು ಇವತ್ತು ಅಂದ್ಕೊಂಡೆ ಅವಳಿಗೆ ಅನ್ನ ಸಾಂಬಾರು ಫಸ್ಟ್ ಆಫ್ ಆಲ್
ಇಷ್ಟನೇ ಇಲ್ಲ ಆಯಿತಾ. ಅದಕ್ಕೋಸ್ಕರ ನಾನು ಇವತ್ತು ಏನು ಬೇಕು ಅಂತ ಕೇಳ್ಕೊಂಡಿದ್ದೆ. ಅವಳು ಪಲಾವ್ ಮಾಡು ಅಂತ ಹೇಳಿದ್ಲು. ಆ್ಯಂಡ್ ಮನು ಅವ್ರಿಗೆ ಜೋಳದ ರೊಟ್ಟಿ ಇಷ್ಟ ಅಂತ ಹೇಳಿದ್ರು. ಬಟ್ ನನಗೆ ನಿಜವಾಗ್ಲೂ ಅದೆಲ್ಲ ತಟ್ಟೋಕ್ಕೆಲ್ಲ ಬರಲ್ಲ. ಸೊ ಅದಕ್ಕೆ ಪಲಾವ್ ಮಾಡಿ, ಮೊಸರು ಬಜ್ಜಿ ಮಾಡಿ, ಒಂದೆರಡು ಥರ ಪಲ್ಯ ಮಾಡ್ತೀನಿ, ಸ್ವೀಟಿಗೆ ಜಾಮೂನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ಖೀರ್ ಕೂಡ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಆದರೆ ಅವಳು ಬೇಡ, ನಾನು ಸ್ವೀಟ್ ತಿನ್ನಲ್ಲ ಅಂತ ಹೇಳಿದ್ಲು. ಬಿಕಾಸ್ ನಿಮಗೂ ಗೊತ್ತಿರುತ್ತೆ, ಈಗ ಎಲ್ಲರ ಮನೇಲೂ ತಿಂದರೆ ಅವಳು ಕೂಡ ವೆಯ್ಟ್ ಗೇನ್ ಆಗಿಬಿಡ್ತಾಳೆ. ಸೊ ಅದಕ್ಕೇ ಫುಡ್ಡಲ್ಲಿ ತುಂಬ ಲಿಮಿಟಾಗಿ ತಿಂತಾ ಇದ್ದಾಳೆ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಮದುವೆ ದುಸ್ತರಲ್ಲಿ ಆಟೋಮೆಟಿಕ್ಕಾಗಿ ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ. ಸೊ ನೋಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರನೇ ನಾನಂತೂ ಶ್ಯೂರ್ ನಾನು ಏನೂ ತಿಂತಾ ಇಲ್ಲ. ನೈಟು ಕೂಡ ಅಷ್ಟೇ ವೆರಿ ಲೈಟಾಗಿ ನಾನು ಡಿನ್ನರ್ಗಳು ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲ ಅಂದರೆ ಒಂದು ಶೇಕ್ ಕುಡ್ಕೊಂಬಿಟ್ಟು ಅಲ್ಲೇ ಏನಾದರೂ ಇವತ್ತು ಟಯರ್ಡ್ ಆಯಿತು, ಒಂದು ಶೇಕ್ ತೊಗೊತೀನಿ, ದಟ್ಸ್ ಎನಫ್. ನಾನು ಬಾತ್ ಆಗಿರ್ಬೋದು, ಪಕೋಡ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಏನೂ ಕೂಡ ಒಂಚೂರೂ ತಿಂದಿಲ್ಲ. ಬಾತ್ ಮಾತ್ರ ಟೇಸ್ಟ್ ಮಾಡೋಕ್ಕೆ ಸಾಲ್ಟ್ ಸರಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಮಾಡಿದ್ದೆ ಅಷ್ಟೇ. ಇನ್ನು ಪಲಾವ್ನ ನಾನು ಒಂದು 3 ಪಾವ್ ಅಷ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಟೋಟಲ್ 7 ಮೆಂಬರ್ಸಿಗೆ. ಆ್ಯಂಡ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಮಮ್ಮಿ ಮನೆಗೆ ಒಬ್ಬರು ಕೆಲ್ಸಕ್ಕೆ ಬರ್ತಾರೆ ಆಯಿತಾ, ಅವರ ಫ್ಯಾಮ್ಲಿಗೆ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಮಸಾಲೆ ರುಬ್ಕೊತಿದ್ದೀನಿ. ವೆರಿ ಸಿಂಪಲ್. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಆನಿಯನ್ ಹಾಕ್ತೀನಿ, ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೀನಿ. ಬಿಕಾಸ್ ಅದು ಕ್ರೀಮಿ ಸ್ಟ್ರಕ್ಚರಾಗಿ ಚೆನ್ನಾಗಿರಲಿ ಅಂತ. ಆರೋಹಿ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಬರ್ತಾರೆ ಅಂತ ಹಿಂಗೆ ರೆಡಿಯಾಗಿದ್ಲು. ಅಂದರೆ ಅವಳಿಗೆ ಮೂಡಿಲ್ಲ ಅಂದರೆ ಹೇಗೆ ಅಂದರೆ ವಿಡಿಯೋ ಮಾಡಿದರೆ ಅವಳು ಅಕ್ಸೆಪ್ಟೇ ಮಾಡಲ್ಲ. ಆ್ಯಂಡ್ ಅವಳು ತುಂಬ ಟ್ರೆಡಿಷ್ನಲ್ ಆಯಿತಾ. ಹೊಟ್ಟೆಗೆ, ಕೈಗೆ, ಕಾಲಿಗೆ ಎಲ್ಲ ಭಸ್ಮ ಹಾಕಿಸ್ಕೊಬೇಕು, ಪೂಜೆ ಮಾಡೋದು ಅವಳಿಗೆಲ್ಲ ಅದು ಒಂಥರ ತುಂಬ ಟ್ರೆಡಿಷ್ನಲ್. ಅವಳು ಆ ಥರ ಎಲ್ಲ ಇಷ್ಟಪಡ್ತಾಳೆ. ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಬರೋದಕ್ಕಿಂತ ಮುಂಚೆ ರೆಡಿ ಆಗಬೇಕು ಅಂತ ರೆಡಿ ಆಗ್ತಿದ್ದಾಳೆ. ಇನ್ನು ಅವಳು ಹೆಂಗೆ ಅಂದರೆ ಅವರ ಚಿಕ್ಕಪ್ಪ ಚಿಕ್ಕಮ್ಮಂಗೆ ತುಂಬಾ ಅಡಿಕ್ಟ್ ಆಗಿದ್ದಾಳೆ. ಇನ್ನು ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಪಲಾವ್ ಮಾಡಿಬಿಡೋಣ, ಟೈಮ್ ಆಯಿತು, ಆಮೇಲೆ ಸ್ವಲ್ಪ ಫ್ರೀ ಆಗಿರ್ಬೋದು. ಆ್ಯಂಡ್ ಮಮ್ಮಿ ಡ್ಯಾಡಿ ಕೂಡ ಜೆ ಪಿ ನಗರಿಂದ ಬರ್ತಿದ್ದಾರೆ ಅಲ್ವಾ. ಸೊ ಅವ್ರಿಗೂ ಲೇಟ್ ಆಗಬಾರ್ದು ವಾಪಸ್ ಹೋಗೋದಕ್ಕೆ. ಅಂದರೆ ಉಳ್ಕೊಳ್ಳಿ ಅಂತ ಹೇಳಿದ್ದೆ, ಬಟ್ ನಾಳೆ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಅವರು ಹೋಗ್ಬೇಕಾಯಿತು. ಸೊ ಅದಕ್ಕೋಸ್ಕರನೇ ಬೇಗ ಬೇಗ ಪ್ರಿಪೇರ್ ಮಾಡ್ತಿದ್ದೀನಿ ನಾನಿಲ್ಲಿ. ಆ್ಯಂಡ್ ಎಲ್ಲ ರೆಡಿ ಇತ್ತು. ಅಂದರೆ ನಾನು ಬಾಳೆ ತಿಂಡಿ ಯಾರೆಲ್ಲ ಕೇಳಿದ್ದೀರಾ, ಆಲ್ಮೋಸ್ಟ್ ಈಗ ಎಲ್ಲರ ಮನೇಲೂ ಮಾಡ್ತಾ ಇರ್ತಾರೆ. ಸೊ ನಾನು ಆನ್ಲೈನಲ್ಲಿ ಬಾಳೆ ತಿಂಡಿನ ಬುಕ್ ಮಾಡ್ಕೊಂಡಿದ್ದೆ ಆಯಿತಾ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ 24 ರೂಪೀಸ್ ಏನೋ ಆಯಿತು. ಒಂದು 10 ಇಂಚು 11 ಇಂಚ್ 12 ಇಂಚ್ ಅಂತ ಹೇಳ್ಕೊಳ್ಳಿ, ಅಷ್ಟು ಸ್ವಲ್ಪನೂ ನಾರೇ ಇರಲಿಲ್ಲ ಗೊತ್ತಾ. ತುಂಬಾ ಚೆನ್ನಾಗಿತ್ತು ಮಾತ್ರ. ನಾನು ಮಧ್ಯಾಹ್ನ ಪಲ್ಯ ಕೂಡ ಮಾಡಿದ್ದೆ. ಇನ್ನು ಸಂಜೆಗೆ ಅದ್ರಲ್ಲಿ ಸ್ನ್ಯಾಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಅದಕ್ಕೆ ಹೆಸ್ರು ಕಾಳು ನೆನೆಸಿದ್ದೆ ಅಲ್ವಾ, ಹೆಸ್ರು ಕಾಳು ಜೊತೆ ಒಂಥರ ಸಲಾಡ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅತ್ತೆ ನನಗೆ ಇಳ್ಕ ಮಣೆಯಲ್ಲಿ ಕಟ್ ಮಾಡೋಕ್ಕೆ ಅದೆಲ್ಲ ಬರಲ್ಲ. ಆಲ್ಮೋಸ್ಟ್ ನಾನೆಲ್ಲ ಚಾಕಲ್ಲೇ ಕಟ್ ಮಾಡೋದು. ಸೊ ಅತ್ತೆ ಏನಿದ್ರು ಕುತ್ಕೊಂಡು ಏನೇ ಇದ್ದರೂ ಕಟ್ ಮಾಡಿ ಕೊಟ್ಬಿಡ್ತಾರೆ. ನಾನು ಏನೇ ಇದ್ದರೂ ಮಾಡ್ತೀನಿ. ಅಡ್ಡಿಗೆ ಅಂದರೆ ಚಕ್ಕ ಅಂತ ಮಾಡ್ತೀನಿ. ಯಾರನ್ನೂ ಕೇಳ್ಕೊಳ್ಳಲ್ಲ. ಹಬ್ಬ ಆದರೂ ಅಷ್ಟೇ, ನಾನು ಹೇಳೋದಷ್ಟೇ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ, ಶ್ಯೂರ್ ನಾನು ಎಲ್ಲನೂ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ. ನಾನೊಬ್ಬಳೇ ನಿಜ ಎಲ್ಲ ಮಾಡ್ತೀನಿ. ಬಟ್ ಆದರೆ 3-4 ಹ್ಯಾಂಡ್ಸ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನಾನು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇರ್ತೀನಿ. ಇನ್ನು ಆರೋಹಿ ಅಂತೂ ಗೊತ್ತಲ್ಲ, ಅವ್ರ ಅಜ್ಜಿನ ಬಂದು ಸ್ವಲ್ಪ ತರಲೆ ಮಾಡ್ತಾಯಿದ್ಲು. ಆ್ಯಂಡ್ ಅವಳು ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಇವಾಗ. ಅವಳಿಗೆ ನಾನಿವಾಗ ಸಿರಪಲ್ಲಿ ಹಾಕ್ತಾಯಿದ್ದೀನಿ ಪ್ರೋಟೀನ್ದು, ಅದೆಲ್ಲ 2 ಟೈಮ್ಸು. ಬಟ್ ಆದರೆ ತಗೊಳ್ಳಲ್ಲ, ಅದೇ ಪ್ರಾಬ್ಲಮ್ಮು. ಇನ್ನು ನಮ್ಮ ಮನೇಲಿ ಹೇಗೆ ಅಂದರೆ ಕುಕ್ಕರಿಗೆ, ಪ್ಯಾನ್ಗೆ, ತವಾಗೆ ಏನೂ ಬರೋನೇ ಇಲ್ಲ, ಅಷ್ಟು ತೆಗ್ದಿಟ್ಟಿದ್ದೀನಿ. ಅಂದರೆ ನಮ್ಮ ಅತ್ತೆ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ, ನಾನು ತೆಗ್ದಿಟ್ಕೊಂಡಿದ್ದೀನಿ. ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ಹೇಳ್ತಿರ್ತಾರೆ, ಇಷ್ಟೆಲ್ಲ ಇಟ್ಕೊಂಡಿದ್ದೀಯಾ ಅಕ್ಷಿತಾ, ಕ್ಲೀನ್ ಮಾಡೋದು ಹೇಗೆ ಅಂತ. ನನಗೇನಂದರೆ ನಾನು ಹೆಂಗೆ ಅಂದರೆ ಪಾತ್ರೆಯಲ್ಲಿ ಸಿಂಕಲ್ಲಿ ಬಿತ್ತು ಅಂದ ತಕ್ಷಣ ತೊಳೆದು ಇಟ್ಬಿಡ್ಬೇಕು ಅಷ್ಟೇ ನಂದು. ಜಾಸ್ತಿ ತುಂಬ್ಕೊಂಬಿಟ್ರೆ ಸ್ಟ್ರೆಸ್ ಮಾತ್ರ. ಅದಕ್ಕಿವಾಗ 3 ಪಾವ್ ಅಲ್ವಾ, ಒಂದರಲ್ಲೇ ಮಾಡಿದ್ರೆ ಫಿಲ್ ಆಗಿಬಿಡುತ್ತೆ ಅಂತ 2 ಇಟ್ಕೊಂಡಿದ್ದೀನಿ. ಮಸಾಲೆ ಎವ್ರಿಥಿಂಗ್ ಸೇಮ್, ಬಟ್ ಇಲ್ಲಿಗೆ ಮುಕ್ಕಾಲು ಹಾಕ್ಕೊತೀನಿ, ಅಲ್ಲಿ ಕಾಲು ಹಾಕ್ಕೊತೀನಿ. ಪಲಾವ್ ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ವೆರಿ ಸಿಂಪಲ್. ಫಸ್ಟು ಆಯಿಲ್ ಹಾಕಿ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿ, ಆಮೇಲೆ ಆನಿಯನ್ನು
ಮಾಮೂಲಿ ಅದೆಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕಿ ಸಾಲ್ಟ್ ಹಾಕಿ ರೈಸ್ ಹಾಕೋದು. ಆದರೆ ನಾನು ಒಂದು ಆ್ಯಡ್ ಮಾಡ್ತೀನಿ, ಏನಂದರೆ ಒಂದು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ 2 ಸ್ಪೂನ್ ಕರ್ಡ್ ಹಾಕ್ತೀನಿ, ಅದು ಚೆನ್ನಾಗಿ ವೆಲ್ ಮಿಕ್ಸ್ ಆಗಲಿ ಅಂತ. ಆ್ಯಂಡ್ ಲಾಸ್ಟ್ಲಿ ನೀರೆಲ್ಲ ಹಾಕಿದ್ಮೇಲೆ ಲೆಮನ್ನ ಸ್ಕ್ವೀಸ್ ಮಾಡ್ತೀನಿ, ಸೊ ದಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದಿಸ್ ಇಸ್ ದ ಒನ್ ಥಿಂಗ್ ನಾನು ಮಾಡೋದು ಅದನ್ನು. ಇನ್ನು ಪಲಾವ್ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಇವಾಗ ಕ್ಲೋಸ್ ಮಾಡ್ತಿದ್ದೀನಿ. ಜಸ್ಟ್ 2 ವಿಷಲ್ಸ್ ಹಾಕ್ಕೊಂಡ್ರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಪಲಾವ್ ಅಂತೂ ವೆರಿ ಈಸಿ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ರೆ 10 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು. ತುಂಬಾ ಈಸಿ ಅನಿಸುತ್ತೆ. ಇನ್ನು ಪಕೋಡ ಮಾಡೋದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಆನಿಯನ್ನ ತುಂಬ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನೀವು ಸಬ್ಸಿಗೆ ಸೊಪ್ಪಾದರೂ ಹಾಕ್ಕೊಬೋದು, ಪಾಲಕ್ ಸೊಪ್ಪಾದರೂ ಹಾಕ್ಕೊಬೋದು. ಇವತ್ತು ಪಾಲಕ್ ಸೊಪ್ಪಿತ್ತು, ಸೊ ದಟ್ ಸ್ವಲ್ಪ ಹೆಲ್ತಿ ವರ್ಷನು ಇರಲಿ ಅಂತ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಂದ್ರೆ ಮೇಕ್ ಶೋರ್ ನೀವು 2 ಸ್ಪೂನ್ ಅಕ್ಕಿ ಹಿಟ್ಟು ಆ್ಯಂಡ್ 1 ಸ್ಪೂನ್ ರವೆ ಹಾಕಬೇಕಾಗುತ್ತೆ. ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನಂತೂ ಮಿಸ್ ಮಾಡಬೇಡಿ. ಪಕೋಡ ಮಾಡೋಕ್ಕೆ ಜಾಸ್ತಿ ಏನೂ ಹಾಕೋಂಗಿಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು, ಜೀರಿಗೆ, ಸಾಲ್ಟು, ಅಚ್ಕಾರದ ಪುಡಿ ಆ್ಯಂಡ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, 1 ಸ್ಪೂನ್ ರವೆ, ಆಯಿತಾ, ಮಿಸ್ ಆಗಬಾರ್ದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಕಲಿಸ್ಕೋಬೇಕಾದ್ರೆ ಅದನ್ನು ತಿಕ್ಕಾಗಿ ಕಲಿಸ್ಕೊಬೇಕಾಗಿರುತ್ತೆ. ಆಮೇಲೆ ನೀರನ್ನು ಜಾಸ್ತಿ ಹಾಕ್ಬಾರ್ದು. ಅದು ತಿಕ್ಕಾಗಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ನಾವು ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಂಡ್ ಇವಾಗ ಮದುವೆ ಆಯ್ತಲ್ವ, ತುಂಬ ಸ್ಪೈಸಸ್ ಎಲ್ಲ ಉಳ್ಕೊಂಡಿತ್ತು. ಅಂದರೆ ಅಚ್ಕಾರದ ಪುಡಿ, ತಿಳಿ ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ ಅದೆಲ್ಲ ಮಮ್ಮಿ ಕೊಟ್ಟಿದ್ದಾರೆ. ನಾನೇನು ಮಾಡಿದ್ದೀನಿ ಅಂದರೆ ಟ್ರಾನ್ಸ್ಪರೆಂಟ್ ಕವರಿಗೆ ನೇಮ್ ಬರೆದು ಹಾಕೊಂಡ್ಬಿಟ್ಟಿದ್ದೀನಿ, ಸೊ ದಟ್ ನನಗೆ ಆರಾಮ್ಸೆ ಗೊತ್ತಾಗುತ್ತೆ. ಆ್ಯಂಡ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಅಂದ್ಕೊಂಡಿದ್ದೀನಿ, ನೆಕ್ಸ್ಟ್ ಮನೆ ಚೇಂಜ್ ಮಾಡಿದ ತಕ್ಷಣ ಒಂದು ದೊಡ್ಡದು ಫ್ರಿಜ್ ತೊಗೊಬೇಕು ಅಂತ. ಐ ಥಾಟ್ 4 ಡೋರ್ದು ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇನ್ನು ಎಲ್ಲನೂ ರೆಡಿ ಮಾಡಿ ನಾನು ಕೂಡ ಅತ್ತೆ ನಾನು ಪಕೋಡ ಹಾಕ್ತೀನಿ ಹೋಗು ಅಂತ ಹೇಳಿದ್ರು. ಅಷ್ಟಕ್ಕೆ ಮಮ್ಮಿ ಡ್ಯಾಡಿ ಕೂಡ ಬಂದರು. ನನ್ನ ಮಗಳಿಗೆ ಹೇಗೆ ಅಂದರೆ ಅಜ್ಜಿ ತಾತ ಯಾರಾದರೂ ಬಂದರೆ ತುಂಬಾ ಖುಷಿ. ಆ್ಯಂಡ್ ಅವಳಿಗೇನು ಅಂದರೆ ಮನೇಲಿ ಯಾವಾಗಲೂ ಎಲ್ಲರೂ ಇರಬೇಕು ಅಂತ ಆಸೆ ಪಡ್ತಾಳೆ. ಅದು ಒಂದು ನಂಗೆ ತುಂಬ, ನಾನು ಅಷ್ಟೇ ನನ್ನ ಜೊತೆ ಎಲ್ಲರೂ ಇರಬೇಕು. ಆ್ಯಂಡ್ ಊಟ ಹಾಕೋದ್ರಲ್ಲಂತೂ ನಾನು ಹೇಳ್ಕೊತಾ ಇಲ್ಲ, ಗೊತ್ತಿರೋರು ಗೊತ್ತಿರುತ್ತೆ, ಯಾವಾಗಲೂ ಇನ್ವೈಟ್ ಮಾಡ್ತಿರ್ತೀನಿ. ನನಗೆ ಎಲ್ಲರೂ ಜೊತೆಗಿದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಅವಳಿಗೂ ಅಷ್ಟೇ, ನನ್ನ ಥರನೇ ನನ್ನ ಮಕ್ಕಳು. ಆಮೇಲೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವಂಗಂತೂ ಅವಳು ಕಂಡ್ರೆ ತುಂಬಾ ಇಷ್ಟ. ಅವಳು ಏನಂದರೆ ತುಂಬ ಎಕ್ಸೈಟ್ಮೆಂಟ್ ಏನಕ್ಕೆ ಅಂದರೆ ಅವಳಿಗೆ ಗೊತ್ತಿರುತ್ತೆ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಏನಾದರೂ ತಂದಿರ್ತಾರೆ ಅಂತ. ಸೊ ತಾತನ ಕಡೆಯಿಂದ ಬಿಸ್ಕೆಟ್ಸು ಮತ್ತು ಕೇಕ್ಸು ಅದು ಸಿಕ್ತು, ಅಜ್ಜಿ ಕಡೆಯಿಂದ ಫ್ರೂಟ್ಸ್ ಎಲ್ಲ ಸಿಕ್ತು. ಸೊ ಅವಳಿಗಂತೂ ಫುಲ್ ಖುಷಿಯಾಗ್ಬಿಡ್ತು ಅಂದ್ಕೊಳ್ಳಿ. ನನಗೊಂಥರ ಖುಷಿ, ನನ್ನ ಮಕ್ಕಳು ಅವಳ ಚೈಲ್ಡ್ಹುಡ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಂತ. ಇನ್ನು ನಮ್ಮಮ್ಮ ಬಂದ ತಕ್ಷಣ ಕೂತ್ಕೊಳ್ಳೋದೆಲ್ಲ ಇಲ್ಲವೇ ಇಲ್ಲ. ಇಬ್ಬರು ಬೀಗರು ತುಂಬಾ ಮಾತಾಡಿಕೊಂಡು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ನಂಗೆ ಸ್ವಲ್ಪ ರಿಲೀಫ್ ಸಿಕ್ತು. ಅಲ್ಲಿವರೆಗೆ ನಾನು ಸ್ನೇಹಂಗೆ ಏನೇನು ಕೊಡಬೇಕು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಮ್ಮಿ ಬಂದು ಒಂದು ಮಸಾಲೆ ಹಾಕಿ ಒಂದು ಕಾಳ್ದು ಮಾಡಿದರು, ಆಯಿತಾ, ತುಂಬ ಟೇಸ್ಟಿಯಾಗಿತ್ತು. ಸ್ವಲ್ಪನೂ ಮಿಕ್ಕಲಿಲ್ಲ, ಎಲ್ಲ ಖಾಲಿ ಆಗಿಬಿಡ್ತು. ನಂಗೆ ಖಾಲಿ ಆಯ್ತಲ್ಲ ಅಷ್ಟು ಮಾತ್ರ ಖುಷಿ. ಬಾತ್ ಮಾತ್ರ ಸ್ವಲ್ಪ ಮಿಕ್ಕೊಂಡಿತ್ತು ಪಲಾವ್, ಅದನ್ನು ಮಮ್ಮಿಗೇನೆ ಕೊಟ್ಟು ಕಳಿಸ್ಬಿಟ್ಟೆ ಹಾಟ್ ಬಾಕ್ಸಲ್ಲಿ ಹಾಕಿ. ನಾನು ಅಲ್ಲಿಗೆ 6 ಟೈಪ್ಸ್ ಆಫ್ ವೆಜ್ಜೀಸ್ ಹಾಕಿದ್ದು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಟೊಮೊಟೊ, ವೈಟ್ ಕಾಲಿಫ್ಲವರ್ ಬರುತ್ತಲ್ಲ, ಗೋಬಿ ಮಾಡ್ತಾರಲ್ಲ ಅದು, ಮತ್ತು ಆನಿಯನ್ನು, ಈ ಥರ ಏನೇನು ವೆಜಿಟೇಬಲ್ಸ್ ಇದೆ ಎಲ್ಲ ಹಾಕಿ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ರೈಸ್ ನೋಡ್ಕೊಂಡು ಮಾಡಬೇಕು. ನಮ್ಮ ಮನೇಲಿ ರೈಸ್ ಹೆಂಗೆ ಅಂದರೆ ಪಪ್ಪ ಕೊಡೋದು ಆ್ಯಕ್ಚುಲಿ, ಅದು ಪ್ಯೂರ್ ರೈಸ್. ನಾನಂತೂ ವೈಟ್ ರೈಸ್ ತಿನ್ನಲ್ಲ, ನಾನು ರೆಡ್ ರೈಸ್ ತಿನ್ನೋದು ಆ್ಯಕ್ಚುಲಿ. ಇನ್ನು ಇವರಿಗೆಲ್ಲ ಈ ರೈಸ್ನ ಯೂಸ್ ಮಾಡ್ಕೊತೀನಿ, ಅಂದರೆ ತುಂಬ ಒಳ್ಳೇದದು ಹೆಲ್ತಿಗೆ, ಅದಕ್ಕೋಸ್ಕರ. ಆ್ಯಂಡ್ ಆ ಕಾಳು ಮಾಡಿದ್ರಲ್ವ, ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸೆ ಹಣ್ಣು ಪುಡಿ ಮಾಡಿಕೊಂಡು ಅದನ್ನು ಕಾಳ್ಗೆ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಇದು ಒಂದು ಟಿಪ್ ಆಯಿತಾ ನಿಮಗೆ, ಈ ಥರ ಟ್ರೈ ಮಾಡಿ, ಯಾವುದಾದ್ರೂ ಕಾಳಿದ್ರೆ ಆ ಥರ ಮಾಡೋದು. ಇನ್ನು ನಾನಂತೂ ಡೈಲಿ 4 ಲೀಟರ್ಸ್ ವಾಟರ್ ಇಂಟೇಕ್ ಮಾಡಲೇಬೇಕು. ಸೊ ದಟ್ ಅದು ಮಾಡ್ತಾಯಿದ್ದೀನಿ. ಐ ಆಮ್ ದ ವೇ ಆಫ್ ಹೆಲ್ತಿ ಲೈಫ್. ತುಂಬ ಚೇಂಜಸ್ ಇದೆ ನನ್ನಲ್ಲೂ. ಆ್ಯಂಡ್
ನಾವು ಮಾಡೋಕ್ಕಾಗಲ್ಲ, ನಾವು ತಿನ್ನಬಾರ್ದು ಅಂದರೆ ಖಂಡಿತ ನಾವು ತಿನ್ನಲ್ಲ. ಇನ್ನು ಅತ್ತೆ ಹೋಗು, ಮನು ಮತ್ತು ಸ್ನೇಹ ಬರ್ತಾರೆ, ನೀನು ಮಾತಾಡಿಸು, ನಾನು ಪಕೋಡ ಬಿಸಿ ಬಿಸಿಯಾಗಿ ಹಾಕ್ಕೊಡ್ತೀನಿ, ಬಂದ ತಕ್ಷಣ ಊಟಕ್ಕೆ ಕೂರಿಸ್ಬಿಡು, ಆಮೇಲೆ ಬೇಕಾದರೆ ಮಾತಾಡ್ತಾರೆ ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇನ್ನು ಬಿಸಿ ಬಿಸಿಯಾಗಿ ಪಕೋಡ ಹಾಕ್ತಾಯಿದ್ದಾರೆ. ಎಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ನನಗೇನಂದರೆ ನಾನು ಹಾಕಿದ್ರೆ ಎಲ್ಲಿ ತಿನ್ಕೊಂಬಿಡ್ತೀನೇನೋ ಅಂತಲೇ ನಾನು ಹತ್ರಕ್ಕೆ ಹೋಗಲಿಲ್ಲ, ಆಯಿತಾ. ಸುಮ್ಮನೆ ಏನಕ್ಕೆ ಬೇಕು ರಿಸ್ಕ್ ಅಂತ ನಾನು ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಎಲ್ಲನೂ ಕೂಡ ಸೈಡ್ಸ್ ಎಲ್ಲ ಸಪ್ರೇಟ್ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಇನ್ನು ನಮ್ಮ ಮಮ್ಮಿ ಥ್ರೆಡ್ ಮಿಲ್ಲಲ್ಲಿ ಹೆಂಗೆ ಅಕ್ಷಿತಾ ಹೇಳ್ಕೊಡು ಬಾ ಅಂತ ಹೇಳ್ತಾಯಿದ್ರು. ಸೊ ನಾನು ಅದನ್ನು ಹೇಳ್ಕೊಡ್ತಿದ್ದೆ. ಅವ್ರಿಗೊಂಥರ ಎಕ್ಸೈಟ್ಮೆಂಟ್ ಅಲ್ವಾ. ಸೊ ಇಲ್ಲಿ ಬಂದರೆ ನನ್ನ ಮೆನು ಫಸ್ಟು ಹಸ್ರು ಕಾಳು ಪಲ್ಯ, ದಿಸ್ ಪಲಾವ್, ಓಕೆನಾ, ಬಿಸಿ ಬಿಸಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ. ಜಾಮೂನ್, ರೈತ ಆ್ಯಂಡ್ ಇದೇ ಹೇಳಿದ್ದು ನಾನು ಇನ್ನೊಂದು ಪಲ್ಯ ಮಾಡ್ತಿದ್ವಿ ಅಂದ್ವಲ್ಲ, ಅದು ತುಂಬ ಟೇಸ್ಟಿಯಾಗಿತ್ತು. ಅದನ್ನು ಬಾಳೆ ದಿಂಡಲ್ಲಿ ಮಾಡೋದಾಯ್ತಾ. ನನ್ನ ರೆಸಿಪಿನ ಇನ್ನೊಂದು ಸಲ ಶೇರ್ ಮಾಡ್ತೀನಿ. ಇನ್ನು ಅವಳಿಗೆ ನಾನು ತಾಂಬೂಲ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಒಂಥರ ನಾವು ಕೊಡಬೇಕು ಅವರಿಗೆ, ಹೊಸ ಜೋಡಿಗಳಿಗೆ ಊಟಕ್ಕೆ ಕರೆದ್ಮೇಲೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೇನಿಲ್ಲ, ಸ್ವಲ್ಪ ಹಣ್ಗಳಿಟ್ಟು ನಾವು ಏನು ಕೊಡಬೇಕು. ಕೆಲವೊಬ್ಬರೆಲ್ಲ ಸೀರೆ ಕೊಡ್ತಾರೆ. ಆ್ಯಕ್ಚುಲಿ ಸೀರೆ ಅವಳ ಹತ್ರ ತುಂಬಾ ಇದೆ ಆ್ಯಂಡ್ ಅವಳು ಆವಾಗವಾಗ ವೇರ್ ಮಾಡಲ್ಲ. ಅದಕ್ಕೋಸ್ಕರ ನಾನು ಅವಳಿಗೂ ಕೂಡ ಅಮೌಂಟೇ ಕೊಡ್ತಾಯಿದ್ದೀನಿ. ಯಾಕಂದರೆ ಸುಮ್ಮನೆ ಅದಾದರೂ ಏನಕ್ಕಾದರೂ ಯೂಸ್ ಆಗುತ್ತೆ. ಅದು ಬಿಟ್ಬಿಟ್ಟು ನಾವು ಸೀರೆ ಕೊಡಿಸಿದ್ರೆ ಆ್ಯಂಡ್ ಅವಳ ಹತ್ರ ಇರೋ ನನ್ನ ಹತ್ರ ಇರೋದು ಎರಡೂ ಒಂದೇ, ಯಾವ್ದು ಬೇಕೋ ಅದನ್ನು ಹಾಕ್ಕೊತಿರ್ತೀವಿ. ಸೊ ನಾನೆಲ್ಲನೂ ರೆಡಿ ಮಾಡಿ ದೇವ್ರ ಮನೇಲಿ ಇಟ್ಟೆ. ಯಾಕಂದರೆ ಟೈಮ್ ಆಲ್ರೆಡಿ 8:15 ಆಗಿತ್ತು ಅವ್ರು ಬಂದಾಗ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಊಟಕ್ಕೆ ಕೂರಿಸ್ಬಿಟ್ವಿ. ಯಾಕಂದರೆ ಅವಳು ಆಫೀಸಿಂದ ಬಂದು ಟಯರ್ಡಾಗಿರುತ್ತೆ, ಏನೂ ತಿಂದಿರಲ್ಲ ಅಂತ. ಸೊ ಬಂದರು ನೋಡಿ. ಇವಾಗ ಸ್ವಲ್ಪ ಹೊತ್ತು ಮಾತುಕತೆ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡಿದ್ದೀನಿ. ಆ್ಯಂಡ್ ಅನ್ನ ಸಾಂಬಾರು ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಸೊ ದಟ್ ಅದಕ್ಕೆ ಮಾಡಿಲ್ಲ. ಇನ್ನು ಟೈಮ್ ಆಯ್ತಲ್ವ, ಊಟಕ್ಕೆ ಕೂರಿಸ್ಬಿಟ್ಟು ಆಮೇಲೆ ಬೇಕಾದರೆ ಮಾತಾಡೋಣ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಮಮ್ಮಿಗೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ. ಇನ್ನು ನನಗೆ ಮಮ್ಮಿ ಹೆಲ್ಪ್ ಮಾಡಿದ್ರು ಊಟ ಬಡ್ಸೋಕ್ಕೆ. ನಾನು ಮಮ್ಮಿ ಊಟ ಬಡಿಸಿದ್ವಿ. ನಮ್ಮ ಅತ್ತೆ ಪಕೋಡ ಎಲ್ಲ ಹಾಕ್ತಾಯಿದ್ರು. ವೆರಿ ಸಿಂಪಲ್ ಊಟ ಆ್ಯಂಡ್ ಬೇಗ ಆದರೆ ಅವರು ಕೂಡ ಮಲ್ಕೊಳ್ಳೋವರೆಗೆ ಜೀರ್ಣ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನನ್ನ ಹಸ್ಬೆಂಡು ಕೂಡ ಅಷ್ಟೇ ಫ್ರೆಶ್ ಅಪ್ ಆಗಿ ಬಂದರು ಊಟಕ್ಕೆ. ಎಲ್ಲರಿಗೂ ಒಟ್ಟಿಗೆ ಕೂರಿಸ್ಬಿಟ್ಟಿದ್ದೀವಿ. ಅಪ್ಪ, ಮಾವ, ಮನು, ಸ್ನೇಹ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಊಟಕ್ಕೆ ಹಾಕ್ತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಜೊತೆಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ರಿಲೇಷನ್ಶಿಪ್ ಕೂಡ ಬಿಲ್ಡ್ ಆಗುತ್ತೆ. ನಾನು ಅದನ್ನೇ ಹೇಳೋದು. ನನಗಿರೋದು ವೆರಿ 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 ಸ್ಮಾಲ್ ಸರ್ಕಲ್, ಆಯಿತಾ. ಯಾರಿಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ, ಈ ಸ್ಮಾಲ್ ಸರ್ಕಲ್ನ ನಾನು ಲೈಫ್ ಲಾಂಗ್ ಉಳಿಸ್ಕೊಬೇಕು ಅನ್ನೋದೇ ನನ್ನ ಇಷ್ಟ. ಐ ಡೋಂಟ್ ಹ್ಯಾವ್ ಮಚ್ ವೆರಿ ಕ್ಲೋಸ್ ಫ್ರೆಂಡ್ಸ್. ತುಂಬ ಕ್ಲೋಸ್ ಎಲ್ಲನೂ ಶೇರ್ ಮಾಡ್ಕೊತೀನಿ, ಔಟಿಂಗ್ ಹೋಗ್ತೀನಿ, ಆ ಥರ ಯಾವುದು ಫ್ರೆಂಡ್ಸ್ ಇಲ್ಲ. ಯಾಕಂದರೆ ಸ್ಮಾಲ್ ಸರ್ಕಲ್ ಇದ್ದಷ್ಟು ನಾವು ತುಂಬಾ ಡೆವಲಪ್ ಆಗ್ತೀವಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನನ್ನ ಮೈಂಡ್ ಇವಾಗ ಅಷ್ಟು ಎಲ್ಲನೂ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಷ್ಟಿಲ್ಲ. ಆಲ್ರೆಡಿ ಐ ಡಿಡ್ ಇಟ್ ಎವ್ರಿಥಿಂಗ್. ಎಲ್ಲ ಗಿವ್ ಅಪ್ ಮಾಡಿಬಿಟ್ಟು ಆರಾಮ್ಸೆ ಇದ್ದೀನಿ ಇವಾಗ. ಸೊ ನನ್ನ ಲೈಫಲ್ಲಿ ನನ್ನ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತೀನಿ ಇವಾಗ ನಾನು. ಸೊ ಫ್ಯಾಮಿಲಿ ಇಸ್ ದ ಮೋಸ್ಟ್. ಆ್ಯಂಡ್ ನನ್ನ ಫ್ಯಾಮಿಲಿಲಿ ನನ್ನ ಜೊತೆ ಯಾರಿದ್ದಾರೆ, ನನಗೆ ಅವ್ರನ್ನ ಯಾರನ್ನೂ ಒಂದು ಸ್ವಲ್ಪನೂ ಡಿಸ್ರೆಸ್ಪೆಕ್ಟ್ ಆಗಲಿ ಅವ್ರನ್ನ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ. ಅದಕ್ಕೋಸ್ಕರನೇ ಅಷ್ಟೇ ಯಾವಾಗಲೂ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಾನೇ ಇರ್ತೀವಿ ನಾವು. ನಾಳೆ ನಮ್ಮ ಚಿಕ್ಕಮ್ಮನ ಮನೇಲಿದೆ, ಅದರ ನಾಳೆ ಇನ್ನೊಬ್ಬರು ಚಿಕ್ಕಮ್ಮನ ಮನೇಲಿದೆ. ಬಾ ಅಂತ ಕರೆದಿದ್ದಾರೆ, ನೋಡೋಣ. ಆದರೆ ಹೋಗ್ತೀನಿ, ಆಗದೇ ಇದ್ದರೆ ಇಲ್ಲ. ಯಾಕಂದರೆ ವೀಕೆಂಡ್ ಅಲ್ವಾ, ಅಲ್ಲಿ ಹೋದರೆ ನಾನು ಏನೂ ತಿನ್ನಲ್ಲ, ಸುಮ್ಮನೆ ಹೋಗಿ ಏನಕ್ಕೆ ಅಂತ ಅಷ್ಟೇ. ಆ್ಯಂಡ್ ಆರೋಹಿನ ಭರತನಾಟ್ಯಂ ಕ್ಲಾಸಿಗೆ ಕೂಡ ಹಾಕಿದ್ದೀವಿ, ವೀಕೆಂಡ್ ಇರುತ್ತೆ ಅದು. ಸೊ ನೋಡಬೇಕು, ಆದರೆ ಹೋಗ್ತೀನಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಯಾಕಂದರೆ ಅರುಣ್ ಜೊತೆನೂ ಡಿಸ್ಕಸ್ ಮಾಡ್ಬೇಕು ನಾನು. ಅವ್ರಿಗೇನಂದರೆ ವೀಕೆಂಡ್ ಅಂದರೆ ಅವ್ರು ಸ್ವಲ್ಪ ಮನೇಲಿ ರೆಸ್ಟ್ ಮಾಡಬೇಕು, ಅಥವಾ ನಾವಿಬ್ಬರು ಎಲ್ಲಾದರೂ ಹೊರ್ಗಡೆ ಹೋಗಬೇಕು, ಅದನ್ನು ಪ್ರಿಫರ್ ಮಾಡ್ತಾರೆ ಅವರು. ಸೊ ವಿಲ್ ಸಿ. ನಾನು ಎಲ್ಲರಿಗೂ ಊಟ ಹಾಕ್ಕೊಡ್ತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಾ ಇಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತಂದರು. ನಾನು ಮಾಡಿರೋ ಸೈಡ್ಸ್ ಎಲ್ಲ ಖಾಲಿ ಅಂದ್ಕೊಳ್ಳಿ. ಆ್ಯಂಡ್ ನಾನು ಇನ್ನೊಂದು ಏನಂದರೆ, ನಾನು ಅನ್ನೆಸೆಸರಿಯಾಗಿ ಜಾಸ್ತಿ ಮಾಡೋದು, ಸುರಿಯೋದು ಅದು ಏನೂ ಮಾಡಲ್ಲ, ಆಯಿತಾ. ಯಾಕಂದರೆ ನನಗದು ಇಷ್ಟನೂ ಆಗಲ್ಲ. ಇಲ್ಲಿ ಹಸುಗಳು ಕೂಡ ಇಲ್ಲ, ಹಳ್ಳಿ ಥರ. ನಾವು ಅದನ್ನು ಡಸ್ಟ್ಬಿನ್ಗೆ ಹಾಕಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ನನಗೆ, ಅದಕ್ಕೋಸ್ಕರ ಅಷ್ಟೇ. ಇನ್ನು ಅರುಣ್ ಕೂಡ ಬಂದರು, ಅವರಿಗೂ ಊಟ ಹಾಕ್ಕೊಟ್ಟೆ. ಎಲ್ಲ
ಎಲ್ಲ ಊಟ ಮಾಡ್ತಾ ಕೂತಿದ್ದಾರೆ. ನಾನು ಮಾತ್ರ ಆಲ್ರೆಡಿ ನನ್ನ ಡಿನ್ನರ್ ಮುಗ್ದಿತ್ತು ಆಯಿತಾ. ಇನ್ನು ಅವರಿಗೆ ಊಟ ಎಲ್ಲ ಆದಮೇಲೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚೆ ನನ್ನ ತಂಗಿಗೆ ನಾನು ಗಿಫ್ಟ್ ಮಾಡಿರೋದು ಈ ಬ್ರಾಸ್ಲೈಟ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಅವಳು ಹೇಳಿದ್ದು ನನಗೆ ಡೈಲಿ ಯೂಸಿಗೆ ಬೇಕು ಅಂತ. ಸೊ ದಟ್ ಅದಕ್ಕೋಸ್ಕರ ನಾನು ಅವಳಿಗೆ 10 ಗ್ರಾಮ್ಸಲ್ಲಿ ಮಾಡಿದ್ದೀನಿ. ಡೈಲಿ ಇದೇನಂದರೆ ಡಿಸೈನ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ ಅದು ಕಿತ್ತೋಗ್ಬಿಡುತ್ತೆ, ಆವಾಗ ಮತ್ತೆ ಮಾಡಿಸ್ಬೇಕಾಗಿರುತ್ತೆ. ಆ್ಯಂಡ್ ನನ್ನ ಡಿಸೈನು ಅಷ್ಟೇ, ನನ್ನ ಬ್ರೇಸ್ಲೆಟ್ ಡಿಸೈನು ಅಷ್ಟೇ ಈ ಥರ ಅಲ್ಲ, ಇನ್ನೊಂದು ಬಟ್ ಡೈಲಿ ವೇರ್ ಮಾಡ್ಬೋದು. ಸೊ ಇಬ್ಬರು ಚೇಂಜಸ್ ಇರಲಿ ಅಂತ ನಾನು ಈ ಥರ ಮಾಡಿಸಿದ್ದೆ ಅವಳಿಗೆ. ಸೊ ಇದನ್ನು ನಾನು ಮದುವೆಲೇ ಕೊಟ್ಟಿದ್ದೆ ಅವಳಿಗೆ 10 ಗ್ರಾಮ್. ಬಟ್ ನಾನು ಎಲ್ಲೂ ಹೇಳ್ಕೊಳಕ್ಕಾಗಿರಲಿಲ್ಲ, ಅದು ಅಷ್ಟು ಟೈಮು ಕೂಡ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲಿ ಬ್ರೀಫಾಗಿ ಹೇಳ್ತೀನಿ. ಅವಳು ಬಂದಾಗ ನಾನು ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ಟೆ ಯೂಟ್ಯೂಬ್, ಯಾಕಂದರೆ ತುಂಬ ಕೆಲಸ ಇತ್ತಲ್ವ ಅದಕ್ಕೋಸ್ಕರ. ಇವಾಗ ಅವಳ ಹತ್ರ ಫೋಟೋ ಕಳಿಸ್ಕೊಂಡು ಹಾಕಿದ್ದೀನಿ. ಇನ್ನೊಂದ್ಸಲಿ ಅವಳು ಸಿಕ್ಕಾಗೇ ವಿಡಿಯೋ ಮಾಡಿ ತೋರಿಸ್ತೀನಿ ಆಯಿತಾ. ಇನ್ನು ಅವಳಿಗೆ ಕುಂಕುಮಕ್ಕೆಲ್ಲ ಕೊಡ್ತಾಯಿದ್ದೀನಿ. ಅಮ್ಮ ಬಂದಿದ್ರಲ್ವ, ಇಬ್ರಿಗೂ ಹೂ ತಂದಿದ್ದೆ, ಅವರಿಗೂ ಕುಂಕುಮ ಕೊಟ್ಟು ಇವಳಿಗೂ ಕೊಡ್ತಾಯಿದ್ದೀನಿ. ಅದೆಲ್ಲ ಒಂದು ಹಿಂದೂ ಸಂಪ್ರದಾಯ, ಅದನ್ನು ನಾವು ಪಾಲಿಸಿದ್ರೆ ತುಂಬಾ ಒಳ್ಳೆಯದು. ಸೊ ಅತ್ತೆ ಇಲ್ಲ ಅಂದರೆ ನನಗೇನೂ ಅಷ್ಟಾಗಿ ಮಾಡೋಕ್ಕೆ ಆಗೋಲ್ಲ. ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ. ಇನ್ನು ಅವರಿಗೂ ಅಷ್ಟೇ ನಾನು ತಾಂಬೂಲ ಎಲ್ಲ ಕೊಟ್ಟು ಇನ್ನು ಅವರು ಕೂಡ ಹೊರಟರು. ಒಂದು ಹೊರಡಬೇಕಾದ್ರೆ 9:15 ಏನೋ ಆಗಿತ್ತು ಅಂತ ಅಂದ್ಕೊತೀನಿ. ಜಾಸ್ತಿ ಕೂತ್ಕೊಂಡು ಮಾತಾಡೋಕ್ಕಾಗಲಿಲ್ಲ. ಬಟ್ ಏನಿದೆ, ಅವ್ರ ಮನೆ ನಮ್ಮ ಮನೆ 1.5 ಕಿಲೋಮೀಟರ್ ಅಷ್ಟೇ. ನಮ್ಮ ಮನೆಯಿಂದ ಮಮ್ಮಿ ಮನೆ 6.5 ಕಿಲೋಮೀಟರ್ಸ್ ಅಷ್ಟೇ. ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಸೊ ದಟ್ ಅಪ್ಪ ಅಂದರು ಓಡಿ ಲೇಟ್ ಆಗಿಬಿಡುತ್ತೆ ಅಂತ. ಸೊ ಮಮ್ಮಿ ಡ್ಯಾಡಿ ಕೂಡ ಹೋಗ್ತಿದ್ದಾರೆ. ಆ್ಯಂಡ್ ಅವ್ರನ್ನ ಕಳಿಸ್ಬಿಟ್ಟು ಸ್ನೇಹ ಅವರು ಕೂಡ ಹೊರಟರು ಇಲ್ಲಿಗೆ, ಅವರ ಮನೆಗೆ ಹೊರಟರು. ಇನ್ನು ನಾಳೆ ಆಲ್ಮೋಸ್ಟ್ ಮಮ್ಮಿ ಮನೆಗೆ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಆ್ಯಂಡ್ ನಾನು ಇನ್ನೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹ್ಯಾಂಡ್ ವರ್ಕ್ ಬಗ್ಗೆ, ಅದು ಕೂಡ ಕೊನೆಯಲ್ಲಿದೆ ಆಯಿತಾ. ಆ್ಯಂಡ್ ಇನ್ನು ನಾನು ಅವ್ರು ಹೋದ್ಮೇಲೆ ನನ್ನ ವಾಕ್ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ. ಬಟ್ ಆದರೆ 10 ಕಂಪ್ಲೀಟ್ ಆಗ್ತಾ ಇಲ್ಲ, ಕೆಲವೊಂದ್ಸಲ 8, 7, 6 ಆ ಥರ ಆಗುತ್ತೆ. ನಾವು ವಾಕ್ ಮುಗಿಸ್ಕೊಂಡು ಮೇಲ್ಗಡೆ ಹೊರಟ್ವಿ. ಸೊ ಅವರು ಕೂಡ ಬಂದು ಹೊರಟಿದ್ದಾಯಿತು. ಒಂದು 9:30 ಅಷ್ಟೊತ್ತಿಗೆ ಊಟ ಮಾಡಿಕೊಂಡು ಮಮ್ಮಿ ಡ್ಯಾಡಿ ಸ್ನೇಹ ಮನು ಎಲ್ಲ ಹೊರಟರು. ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಫ್ಯಾಮಿಲಿ ಟೈಮ್ ಅಂತ ಹೇಳಿಬಿಟ್ಟು. ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವಾಗ ಕೂತ್ಕೊಂಡು ವರಲಕ್ಷ್ಮಿ ಹಬ್ಬಕ್ಕೆ ನಂದು ಮತ್ತು ನನ್ನ ತಂಗಿದು ಸ್ಯಾರೀಸ್ದು ಡಿಸೈನ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ಹಿಯರ್, ಇದು ಒಂಥರ ಬಾಕ್ಸ್ ಟೈಪ್ ಥರ, ಇದು ಬಾಕ್ಸ್ ಟೈಪ್ ವರ್ಕ್. ಇದು ಒಂಥರ ಡಿಫ್ರೆಂಟಾಗಿರಲಿ ಅಂತ ಇದು ನನ್ನ ತಂಗಿ ಸ್ಯಾರಿ ಆಯಿತಾ, ಅವಳಿಗೆ ಮಾಡಿಕೊಡ್ತಾ ಇದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ. ನನ್ನ ಸ್ಯಾರಿ ಇನ್ನೂ ಮುಟ್ಟಿಲ್ಲ, ಅವಳದು ಮುಗಿಸ್ಬಿಟ್ಟು ನಾನು ಅದನ್ನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇವಾಗ ಜಾಸ್ತಿ ಏನು ಮಾಡ್ತಾಯಿಲ್ಲ, ನನ್ನ ಹತ್ರನೇ ಮಾಡಿಸ್ಬೇಕು ಅಂದವ್ರಿಗೆ ಮಾತ್ರ ನಾನು ಮಾಡಿಕೊಡ್ತಾ ಇರೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಅಗೇನ್ ಐ ಆಮ್ ಆಸ್ಕಿಂಗ್, ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಆ್ಯಂಡ್ ವಿಡಿಯೋದಲ್ಲಿ ನಿಮ್ಗೇನಾದರೂ ಮಿಸ್ಟೇಕ್ ಅನ್ನಿಸ್ತು ಅಥವಾ ಇದು ಆಗಬಾರ್ದಿತ್ತು ಇದು ಮಾಡಬಾರ್ದಿತ್ತು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋಕ್ಕೆ ಒಂಥರ ಮುಜುಗರ ಅಂತ ಹೇಳಿದರೆ ಯು ಕ್ಯಾನ್ ಡೈರೆಕ್ಟ್ಲಿ DM ಇನ್ ಮೈ ಇನ್ಸ್ಟಾಗ್ರಾಮ್ ಪೇಜ್, ಅಕ್ಷಿತಾ ಅಕ್ಕು ಅಂತ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೇಗ. ವರಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ಗೆ ಅತ್ತೆಗೆ ಹೇಳಿದ್ದೆ ತೊಗೊಂಬರೋಕ್ಕೆ, ಅಂದರೆ ಕಲರ್ ಪೇಂಟ್ಸ್ ಎಲ್ಲ ನೀವು ಮನೇಲಿ ನೋಡಿರ್ತೀರ ಕಬ್ಬಳ್ಳಿಲಿ. ನಾನು ತುಂಬ ಪೇಂಟ್ಸ್ ಮಾಡ್ತಾ ಇರ್ತೀನಿ, ಐ ಆಮ್ ವೆರಿ ಫೆಮಿಲಿಯರ್ ಫಾರ್ ದ್ಯಾಟ್ ಪೇಂಟಿಂಗ್ ಮಾಡೋದಕ್ಕೆಲ್ಲ. ಸೊ ಹೊಸ ಚಾಪೆ ತರಿಸಿದ್ದೀನಿ, ಅದಕ್ಕೆ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡ್ತಿದ್ದೀನಿ. ನಾಳೆ ಏನಿದ್ರು ವೀಕೆಂಡ್ ಅಲ್ವಾ, ವಿಲ್ ಸಿ, ನಾಳೆ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ನಿಮಗೂ ಕೂಡ ಯೂಸ್ ಆಗುತ್ತೆ ಆಯಿತಾ. ಆ್ಯಂಡ್ ನಾಳಿದ್ದು ಮತ್ತೆ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಅಂದರೆ ಸ್ಮಾಲ್ ಬ್ಯಾಗ್ಸು, ನಾವು ರಿಟರ್ನ್ ಗಿಫ್ಟ್ ಅಂದರೆ ಕುಂಕುಮ ಕೊಡೋದಕ್ಕೆಲ್ಲ, ಯಾಕಂದರೆ ಎಲ್ಲನೂ ಹಾಕೋಕ್ಕೆ ಬ್ಯಾಗ್ಸ್ ಬೇಕು, ಸುಮಾರಷ್ಟು ಥಿಂಗ್ಸ್ಗಳು ಬೇಕು, ಅದನ್ನೆಲ್ಲ ತೊಗೊಂಬರಕ್ಕೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ವಿಡಿಯೋ ಮಾಡಾಕ್ತೀನಿ ಆಯಿತಾ. ಬಾಯ್, ಸಿ ಯು, ಟೇಕ್ ಕೇರ್.